ನಿಮ್ಮವ ಮಲ್ಲಪ್ಪ ಹಾಗೂ ಹೇಮಾಜ್ಯೋತವ ನಮ್ಮ KS ಈಶ್ವರಪ್ಪನವರು ನಿರ್ಧಾರ ಮಾಡಿಬಿಟ್ಟಿದ್ದಾರೆ. ಬೇಕಾದಾಗಲಿ ಹರಿಬ್ರಹ್ಮ ಬಂದರು ನಾನು ನಿಲ್ಲೋದು ಗ್ಯಾರಂಟಿ. ಮತ್ತು ಈ ಒಂದು ವಂಶ ಪಾರಂಪರದ ಆಡಳಿತವನ್ನು ವಿರೋಧ ಮಾಡೋದು ಗ್ಯಾರಂಟಿ. ನಮ್ಮ ಪಕ್ಷದಿಂದ ಅದನ್ನು ಓಡಿಸಿಬಿಡೋದು ಗ್ಯಾರಂಟಿ ಅಂತೇನೋ ಪಾಪ ಮಾತಾಡ್ತಾ ಇದ್ದಾರೆ. ಪರಿವಾರವಾದವನ್ನು ಕಿತ್ತಾಕ್ತೀನಿ ಅಂತ ಒಂದು ಮಾತು ಮಾತಾಡ್ತಾ ಇದ್ದಾರೆ. ಈ ಯಡಿಯೂರಪ್ಪರ ಪರಿವಾರವಾದವನ್ನು ನಾನು ಒಪ್ಪೋದಿಲ್ಲ, ನಮ್ಮ ಪಕ್ಷ ಒಪ್ಪೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇವರಿಂದಂತೆ ಯಾರ್ಯಾರಿದ್ದಾರೆ ಯಾರಿಲ್ಲ ಏನಿಲ್ಲ ನಿಮಗೆಲ್ಲ ಗೊತ್ತದ. ಆದರೂ ಕೆಲವು ನೆನಪಿಗೆ ಹೇಳಬೇಕಾಗ್ತದೆ. ಇಷ್ಟು ದಿಟ್ಟ ಹಿಡಿಯೋದಕ್ಕೆ ಕಾರಣ ಏನು ಅಂದಾಗ ಈ ಸಲ ಚುನಾವಣೆ ಅಂದ್ಕೊಂಡಷ್ಟು ಸುಲಭ ಇಲ್ಲ. ಮತ್ತು ಇವತ್ತು ಪೂರ್ಣ ಪ್ರಮಾಣದಲ್ಲೇ ಈ ಒಂದು ನಮ್ಮ ಕೇಂದ್ರ ಸರ್ಕಾರ ಅದರಲ್ಲೂ ಯಡಿಯೂರಪ್ಪರಿಗೆ ವಹಿಸಿಬಿಟ್ಟದು ಇವತ್ತು. ಹೀಗಾಗಿ ಗೆಲ್ಲಿಸ್ತಿರೋದು ಯಡಿಯೂರಪ್ಪರ ಕರ್ಮ. ಗೆಲ್ಲಿಸ್ತಲ್ಲಂದ್ರೆ ಅನ್ನೋಂಥ ಪ್ರಶ್ನೆಗೆ ಉತ್ತರ ಅವರು ಹೇಳ್ತಾ ಇದ್ದಾರೆ. ಒಂದು ಉತ್ತರ ಸಿಗ್ತದೆ. ಇವರು ಸೋಲ್ತಾರೆ 25 ಬರೋದಿಲ್ಲ ಅನ್ನೋಂಗೆ ಮಾತಾಡ್ತಾ ಇದ್ದಾರೆ. ಆದ್ರೆ ಅನ್ನೋದಿಲ್ಲ ಬಾಯ್ಬಿಟ್ಟು ಮತ್ತು ಗೆದ್ಕೊಂಡು ಬರಲಿ ಆಮೇಲೆ ಮಾತಾಡೋಣ ಅಂತೇಳಿ. ಅಂದರೆ ಇವ್ರು ಗೆಲ್ಲುವುದಿಲ್ಲ, ಆಗೋದಿಲ್ಲ. 20 ಮೇಲೆ ಅಂತ ಹೋಗೋದಿಲ್ಲ. ಇನ್ನೂ ಒಳಗೆ ಬರ್ತದೆ. ಇವ್ರು ಸೋಲೋದು ಗ್ಯಾರಂಟಿ. ಮತ್ತು ಮನೆಗೆ ಹೋಗ್ತಾರೆ. ನಾವು ಪರಿವಾರವಾದ ತಾನೇ ಹೋಗ್ತದೆ. ನಾವು ಕಳಿಸೋ ಅವಶ್ಯಕತೆ ಇಲ್ಲ ಅನ್ನೋ ವಾದ ಮಾಡ್ತಾಯಿದ್ದಾರೆ. ಸಪೋಸ್ ಗೆದ್ರೆ 25 ಆದವು ಅಂದ್ರೆ ಅದಕ್ಕೆ ಗೊತ್ತಿಲ್ಲ. ಅವರಲ್ಲಿ ಖಚಿತತೆ ಇಲ್ಲ, ಅದು ಆಗುವುದಿಲ್ಲ. ಯಾಕಂದ್ರೆ ಕರ್ನಾಟಕದಲ್ಲಿ ಒಂದು ಬಣ ಮಾತ್ರ ಯಡಿಯೂರಪ್ಪರ ಹಿಂದೆ ನಿಲ್ಲುವ ಸಾಧ್ಯತೆಗಳು ಇಲ್ಲಂದ್ರೂ ಅಡ್ಡಿಲ್ಲ. ಇವತ್ತು ನಮ್ಮ ಈಶ್ವರಪ್ಪನವರಾಗಿರ್ಬೋದು, ಒಂದು ಅದೇ ನಮ್ಮ ಯತ್ನಾಳ್ ಬಸವನಗೌಡ ಪಾಟೀಲ್ ಯತ್ನಾಳವರಾಗಿರ್ಬೋದು, ನಮ್ಮ CT ರವಿ ಅವರಾಗಿರ್ಬೋದು, ಅವರೆಲ್ಲರ ಜೊತೆ ಗುರುತಿಸ್ಕೊಂಡಂಥ ರಮೇಶ್ ಜಾರಕಿಹೊಳಿ ಆಗಿರ್ಬೋದು, ಇವರೆಲ್ಲ ಒಂದು ಗುಂಪದ. ಮೂಲತಃ ಯಡಿಯೂರಪ್ಪ ವಿರೋಧ ನೆಲಗಟ್ಟಿನಲ್ಲಿ ಇವರೆಲ್ಲ ತಯಾರಾಗ್ತಾ ಇದ್ದಾರೆ. BL ಸಂತೋಷರ ಬಣದಲ್ಲಿ ಇದ್ದಂಥವ್ರೆಲ್ಲರೂ BL ಸಂತೋಷರು ಕಳೆದ ಚುನಾವಣೆಯಲ್ಲೇ ಏನಪ್ಪ ಅಂದ್ರೆ ಅವ್ರ ಪಕ್ಷ ಅಂದರೆ ಅವರ ಬಣ ಸೋತಿದ್ರಿಂದಾಗೆ ಅವರು ಸ್ವಲ್ಪ ಹಿನ್ನಡೆ ಆದಂಗೆ ಆಗಿದೆ. ಅದನ್ನು ಪ್ಲಸ್ ಪಾಯಿಂಟ್ ಮಾಡ್ಕೊಂಡಂಥ ನಮ್ಮ ಯಡಿಯೂರಪ್ಪನವರು ಈ ಸಲ BL ಸಂತೋಷ ಕಡೆ ಇದ್ದಂಥವ್ರು ಯಾರಾದ್ರೆ ಪ್ರಮುಖರನ್ನೆಲ್ಲರೂ ಬದಿಸ್ಕರಿಸುವಂಥ ಕೆಲಸ ಮಾಡಿದ್ದಾರೆ. ತಮಗೆ ಬೇಕಾದಂಥ ತಮ್ಮ ಮಾತನ್ನು ಕೇಳುವಂಥ ಒಂದು ಜನರನ್ನ ಆಯ್ಕೆ ಮಾಡೋ ಅಂಥದ್ದು ನಿಲ್ಲಿಸಿದ್ದಾರೆ. ಮತ್ತು ಲಿಂಗಾಯತ್ ಲಾಬಿ ಬಿಟ್ಟರೆ ಇನ್ನೂ ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನೋಂಗೆ ಮಾಡಿ ತೋರಿಸಿದ್ದಾರೆ. ಈಗಾಗಲೇ ಅದ್ರ ವಿರೋಧವಾಗಿಯೂ BL ಸಂತೋಷವನ್ನು ಹೇಳಿದ್ದಾರೆ. ಕೇವಲ ಲಿಂಗಾಯತದಿಂದ ಮಾತ್ರ ನಾವು ಗೆಲ್ಲಕ್ಕೆ ಸಾಧ್ಯ, ಎಲ್ಲರೂ ವಿಶ್ವಾಸ ತೊಗೊಳ್ತೀವಿ ಹಿಂದೂಗಳನ್ನೆಲ್ಲ ಅನ್ನೋಂಗೆ ಮಾತಾಡಿದ್ದಾರೆ. ಅಂದ್ರೆ ಅಲ್ಲಿ ಯುದ್ಧ ಜೋರು ನಡೆದಂತ BL ಸಂತೋಷ್ ಮತ್ತು ಯಡಿಯೂರಪ್ಪ ವಿರುದ್ಧ. ಹೀಗಾಗಿ ಕಾಂಗ್ರೆಸ್ಸನ್ನು ಯಾವುದು ಸೋಲಿಸ್ತಾರೋ ಇಲ್ಲೋ ಗೊತ್ತಿಲ್ಲ, BJPಗರನ್ನು ಅಥವಾ ನಮ್ಮ ಯಡಿಯೂರಪ್ಪರವ್ರನ್ನ. ಆ್ಯಕ್ಚುಲಿ BJP ವೈರಿಯಾಗಿಬಿಟ್ಟಿದ್ದಾರೆ ಅಂತ ಇಲ್ಲಿ ಅನ್ನಿಸ್ಲಿಕ್ಕಂತದ. ಯಾಕಂತಂದ್ರೆ ಯಡಿಯೂರಪ್ಪನ ಸೋಲಿಸ್ಲೇಬೇಕು. ಈಗಾಗಲೇ ಯತ್ನಾಳ್ ಅವರು ಹಲವು ಸಲ ಅಂತಿದ್ದಾರೆ, ನಾಳೆ ಎಲೆಕ್ಷನ್ ಮುಗಿದ ತೋರಿ ಮುಗಿದೋತು ಅಂತ ಮಾತಾಡಿದ್ದಾರೆ. ಅಂದರೆ ಸೋಲೋದು ಗ್ಯಾರಂಟಿ ಐತಿ. ನಾವು ಇವರು ಸಪೋರ್ಟ್ ಮಾಡೋದಿಲ್ಲ. ಏನು ಗುದ್ದಾಡಿದ್ರು ಯಡಿಯೂರಪ್ಪರು ಓಡಾಡಬೇಕು. ಇನ್ನು ಯಾವ ಮಟ್ಟದಲ್ಲಿ ಮೋದಿಯವರು ಮತ್ತು ಶಾ ಅವರು ಬರ್ಬೋದು ಅಂತ ವಿಚಾರ ಮಾಡಿದಾಗ ಅವರಂತೆ ಬರಲೇಬೇಕಾಗ್ಯದ. ಈಗ ಪರಿಸ್ಥಿತಿ ಹೆಂಗಾಗ್ಯದಪ್ಪ ಅಂತಂದರೆ ಮೋದಿಯವ್ರಿಗೆ ಒಂದೊಂದು ಸ್ಥಾನ ಅವ್ರಿಗೆ ಇಂಪಾರ್ಟೆಂಟ್ ಆಗಿಬಿಟ್ಟದ. ಹೀಗಾಗಿ ಇಲ್ಲಿಯೇ ಲೋಕಲ್ ಜನಕ್ಕೆ ವಿರೋಧಿದ್ರು ಅವ್ರದಿಂದವ್ರು ಯಡಿಯೂರಪ್ಪರ ಬೆಂಬಲ ಸೂಚಿಸಬೇಕಾಗಿದೆ. ಯಾಕೆ ಪೆಟ್ಟು ತಿಂದಿದ್ದಾರೆ ಮತ್ತು ತಮ್ಮಿಂದ ಇಲ್ಲಿ ಓಟ್ ಬರುವುದಿಲ್ಲ ಅನ್ನೋದು ಅವ್ರಿಗೆ ಖಾತ್ರಿ ಆಗ್ಯದ. ದಕ್ಷಿಣದಲ್ಲೇ ನಾವು ಗೆಲ್ಲೋದ್ರ ಸುಲಭಿಲ್ಲ ಅಂದ್ಕೊಂಡಷ್ಟು ಅನ್ನೋದು ಪಕ್ಕ ಆಗ್ಯದ. ಹೀಗಾಗಿ ಏನು ಬಂದರೂ ಯಡಿಯೂರಪ್ಪರ ಆಧಾರ ಮೇಲೆ ಬರ್ಬೋದು. ಅವ್ರನ್ನ ಮುಂದೆ ಬಿಟ್ಟಿದ್ದಾರೆ. ಮೊದಲೇ ಸೋತ್ರ ಸಹಿತ ಯಡಿಯೂರಪ್ಪ ಮೇಲೆ ಹಾಕಿಬಿಡುವಂಥದ್ದು ಇದೆ. ಟೀಕಾ ಮಾಡೋದಕ್ಕೆ ಅನುಕೂಲ ಆಗ್ತದೆ ಅಂತದ್ದು. ಇಂಥ ಸಂದರ್ಭದಲ್ಲಿ ಈಶ್ವರಪ್ಪನವರು ಅದು ಶಿವಮೊಗ್ಗದಲ್ಲಿ BY ರಾಘವೇಂದ್ರ ಅವ್ರ ಮೇಲೆ ಅಟ್ಯಾಕ್ ಮಾಡ್ಕೊಂಡು ನಿಂತಿದ್ದಾರೆ. BY ರಾಘವೇಂದ್ರ ಗೊತ್ತದ ನಿಮಗೆ, ವಿಜೇಂದ್ರ ಗೊತ್ತದ ನಿಮಗೆ. ಇವರು ಯಡಿಯೂರಪ್ಪನವ್ರ ಮಕ್ಕಳು. ಸ್ವತಃ ಯಡಿಯೂರಪ್ಪನವರು ಈ ಒಂದು ಪೊಲಿಟಿಕಲ್ ಏನು ಎಲೆಕ್ಷನ್ ಪೊಲಿಟಿಕ್ಸ್ ಅದಲ್ಲ ಅದರಿಂದ ದೂರ ಬಂದು ಅವ್ರು ನಿವೃತ್ತಿ ಆಗಿ ಅಂತ ಹೇಳ್ಬಿಡ್ತಾರೆ. ಆದರೂ ಈಗ ಮಕ್ಕಳ ಒಂದು ಭವಿಷ್ಯವಾಗಿ ಈಗ ಅವ್ರು ಹೋರಾಟ ಮಾಡ್ತಾಯಿದ್ದಾರೆ. ಜೊತೆ ಕರ್ನಾಟಕದಲ್ಲಿ ವಿಜೇಂದ್ರ ಸ್ಥಾನಮಾನ ಗಟ್ಟಿ ಆಗೋ ಸಲುವಾಗಿ ಮ್ಯಾಕ್ಸಿಮಮ್ ಸೀಟ್ಗಳನ್ನು ಗೆಲ್ಲಿಸ್ಕೊಂಡು ತರಬೇಕು ನಾನು ಅನ್ನೋಂಥ ಮಾತಾಡ್ತಾ ಇದ್ದಾರೆ. ಆ ದಿಶೆಯಲ್ಲಿ ತಮ್ಮ ಪ್ರಯತ್ನವನ್ನು ನಿಲ್ಲಿಸಿದ್ದಾರೆ. ಈ ಸಂದರ್ಭದಾಗ ಪಾರ್ಟಿ ವೈರಿ ಆಗುವಂಥ ಸಂದರ್ಭ ಬಂದುಬಿಟ್ಟದು. ಯಡಿಯೂರಪ್ಪರಿಗೆ ಯಾಕೆ ಕೊಟ್ಟರಪ್ಪ ಲಿಂಗಾಯತ ಮತ್ತೆ ಇರಲೇನು, ಬಸವನಗೌಡ ಪಾಟೀಲ್ ಯತ್ನಾಳ್ ಇರಲ್ವಾ, ಅದ್ರ ಜೊತೆ ಹಿಂದುಳಿದವ್ರು ಇರಲ್ವಾ, ಯಾರಾದರೂ ಮಾಡಬೇಕಾಗಿದ್ದಿಲ್ಲ, ಅವ್ರನ್ನ ಯಾಕೆ ಮಾಡಲಿಲ್ಲ ಅನ್ನುವಂಥ
ಈ ಒಂದು ನೆಲೆಯಲ್ಲೇ ಈ ಸಲದ ಈ ಚುನಾವಣೆ